ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನೋಡಿ ಇಲ್ಲಿ ನಮ್ಮ ಅಜ್ಜಿ, ಊರಜ್ಜಿ ಮೆಣಸಿನ್ಕಾಯಿ ಹಾಕ್ತಾ ಇದ್ದಾರೆ. ಬೀಜ ಅದು ಹೇಗೆ ಬೆಳೀತೆ ಅಂತ ಡೇ ಬೈ ಡೇ ನಿಮಗೆ ತೋರಿಸ್ತೀನಿ. ಇವಾಗ ಇಲ್ಲಿ ಧನ್ಯ ಬೀಜ ಹಾಕ್ತಾ ಇದ್ದಾರೆ. ಸ್ವಲ್ಪ ಮಣ್ಣು ವೆಟ್ ಮಾಡಿಕೊಂಡು ಹಾಕಿದ್ದಾರೆ ಬೀಜ. ಈ ಥರ ಕೆದಕ್ಬೇಕಾ? ಕೆದಕ್ಬೇಕು, ಮಣ್ಣು ಮಿಚ್ಕೋಬೇಡ ಬೀಜ. ಆಯ್ತು ಆಯ್ತಾ? ಇದು ಎಷ್ಟು ದಿವಸಕ್ಕೆ ಬಿಡುತ್ತೆ? ಎಷ್ಟು ದಿವಸ? 9 ದಿವಸ ಆಗುತ್ತಾ? ಸರಿ. ಹಾಗೆ ಇಲ್ಲಿ ನೋಡಿ ಕುಂಬಳಕಾಯಿ ಬೀಜ ಹಾಕಿದ್ರು, ಗಿಡ ಬೆಳೆದಿದೆ. ಸುಮ್ಮನೆ ಬೀಜ ಉದುರಿಸಿದ್ರು, ಸುಮ್ಮನೆ ಅದು ನೋಡಿದ್ರೆ ಹಂಗೆ ಆಗ್ಬಿಟ್ಟಿದೆ ಕುಂಬಳಕಾಯಿ ಬೀಜ. ಅದ್ರ ಪಕ್ಕದಲ್ಲೇ ತುಳಸಿ ಗಿಡ ಹಾಕಿದ್ದಾರೆ. ಇದು ಚಪ್ರದ ಅವರೆಕಾಯಿ ಇದೆ. ಬಿಸಿಲಿಗೆಲ್ಲ ಒಣಗೋಗೈತೆ. ಅಲ್ಲೈತೆ ನೋಡಿ ಕೊಂಚಲು, ಅಲ್ಲಿ 4 ಕಾಣಿಸ್ತೈತಾ? ಆ ಬೀಜನ ಹತ್ತಿ ಇದಕ್ಕೆ ಹಾಕಿ ಒಣಗಿಸಿದ್ವಿ. ಇಲ್ಲಿ ಕೊಂಚಲು ಮೇಲೆ ಕಾಣಿಸ್ತೈತೆ ನೋಡಿ. ಇಲ್ಲಿ ಕೆಳಗೆ ಬಗ್ಗೆ ಹಾಗೆ ಇಲ್ಲೂ ಇದೆ ಕಾಯಿ. ಕೆಳಗೆ ಹಬ್ಬಕ್ಕೆ ಕೊಡ್ತಾ ಅಮ್ಮ ತಗೊಂಬಂತಾರೆ ನೋಡಿ. ಹಾಂ ಏನೋ ಏನು ದುಶಾಲ್? ಆಮೇಲೆ ಇದು ದ್ರಾಕ್ಷಿ ಗಿಡ ನೋಡಿ, ಇವಾಗ ಚಿಗುರೊಳಿತೈತೆ. ಇವಾಗ ಚಿಕ್ಕದು ಕಾಯಿ ಆಗಿದೆ. ಅದ್ರ ಪಕ್ಕನೇ ಇದು ಚಪ್ರದವರೆಕಾಯಿ ಬೀಜ ಹಾಕಿದ್ರು, ಹಾಗೆ ಅದನ್ನೇ ಹಾಕ್ಕೊಂಬಿಟ್ಟಿದೆ. ನೋಡಿ ಇಷ್ಟು ಇದು ಬಿಟ್ಟಿದೆ ಏನೋ ಕಾಯಿ, ಚಪ್ರದವರೆಕಾಯಿ. ಇದು ಆ್ಯಕ್ಚುಲಿ ಇದು ತುಂಬ ಫಾಸ್ಟಾಗಿ ಬೆಳೀತೈತೆ ನೋಡಿ. ಚಪ್ರದವರೆಕಾಯಿ ಬೀಜ ಈ ಥರ ಒಣಗಿರ್ಬೇಕು. ಈ ಥರ ಒಣಗಿದಾಗ ಯಾವುದಾದ್ರೂ ಒಂದು ಪಾಟಲ್ಲಿ ಸುಮ್ಮನೆ ಹಿಂಗೆ ಈ ಥರ 1, 2, 3 ಇದು ಹಾಕ್ಬಿಟ್ಟು ಅದಕ್ಕೆ ಈ ಥರ ಎಲ್ಲ ಇದು ಮಾಡಿಬಿಟ್ಟು ನೀವು ಎಟ್ಟಿದೆ ಸುಮ್ಮನೆ ಹಿಂಗೆ ಹಾಕಿದ್ರೆ ಸಾಕು, ಗಿಡ ಬೆಳೆಯುತ್ತೆ. ಆಮೇಲೆ ಹಂಗೆ ಬಳ್ಳಿ ಥರ ಆಗುತ್ತೆ. ಇದು ತುಂಬ ಫಾಸ್ಟಾಗಿ ಬೆಳೀತೈತೆ. ಇಷ್ಟೇ, ಇದೆಲ್ಲ ಶೋ ಗಿಡಗಳು. ಇದು ಏನಂದರೆ ಇದು ಹಣ್ಣು ಮೆಣಸಿನ್ಕಾಯಿ ಬರುತ್ತಲ್ಲ, ಹಸಿಮೆಣ್ಸಿನ್ಕಾಯಿ ಒಳಗೆ ಅದು ಇದು. ಏನಂದರೆ ಇದು ಹಸಿಮೆಣ್ಸಿನ್ಕಾಯಿ ಕೆಲವರು ಯೂಸ್ ಮಾಡಲ್ಲ, ಅಂದರೆ ಗ್ಯಾಸ್ಟ್ರಿಕ್ಕು ಆ ಥರ ಎಲ್ಲ ಹೇಳ್ತಾರಲ್ಲ. ಸೊ ಹಾಗಾಗಿ ಇದನ್ನು ನೀವೇ ಈ ಥರ ಎಲ್ಲ ಹಣ್ಣು ಮೆಣಸಿನ್ಕಾಯಿನ ತೊಗೊಂಡು ಈ ಥರ ಸ್ಟೋರ್ ಮಾಡಿ ಇಟ್ಕೊಂಡು ಬಿಸಿಲಿಗೆ ಹಾಕಿ ಒಣಗಿಸಿದ್ರೆ ಒಂದು ಹೆಲ್ತ್ ಕೂಡ ಒಳ್ಳೆಯದು. ಮತ್ತು ಇನ್ನೊಂದು ಏನಂದರೆ ಹೊರಗಡೆ ಮಣ್ಕಂಟಿರೋ ಮೆಣಸಿನ್ಕಾಯಿ ತುಂಬ ದುಬಾರಿ ಒಂದು. ಆಮೇಲೆ 3/4 ಭಾಗ ಅಷ್ಟು, ಇನ್ನೂ 1/4 ಭಾಗ ಅಷ್ಟು ಒಣಗಬೇಕು. ಬಟ್ ಕೆಲವರು ಏನು ಮಾಡ್ತಾರೆ, ಬೇಡ ತುಂಬ ಒಣಗೋದು ಬೇಡ ಅನ್ನೋರು ಇದು ಬಸ್ಸಾರು ಉಪ್ಸಾರಿಗೆಲ್ಲ ಯೂಸ್ ಮಾಡ್ಬೋದು. ಅಂದರೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಕೆಲವರು ಹಸಿಮೆಣ್ಸಿನ್ಕಾಯಿನೇ ಯೂಸ್ ಮಾಡಲ್ಲ, ಅಂಥವರೆಲ್ಲ ಈ ಥರ ಎಲ್ಲ ಮಾಡ್ಕೊಬೋದು. ನೋಡಿದ್ರಲ್ಲ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.